ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರ ನಡುವಿನ ಈ ಸಂಘರ್ಷ ಏನಿದೆ ಮತ್ತು ಅದು ಮತ್ತೊಂದು ಹಂತಕ್ಕೆ ಹೋಗಿದೆ. ಈ ಅರಣ್ಯ ಇಲಾಖೆಯ ಭೂಮಿಯನ್ನು ಅತಿಕ್ರಮಣ ಮಾಡಿ ಕಾಫಿ ತೋಟ, ಏಲಕ್ಕಿ ತೋಟ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ಅರಣ್ಯ ಇಲಾಖೆ ಸುಮಾರು 1.5-2 ಎಕರೆ ಕಾಫಿ ತೋಟ ಮತ್ತು ಏಲಕ್ಕಿ ತೋಟವನ್ನು ನಿರ್ದಯವಾಗಿ ಕಡಿದು ಹಾಕಿರುವಂತಹ ಒಂದು ಘಟನೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮುಕ್ಕೋಡು ಗ್ರಾಮದಲ್ಲಿ ನಡೆದಿದೆ. ನೂರಾರು ಕಾಫಿ ಗಿಡಗಳನ್ನು, ಏಲಕ್ಕಿ ಗಿಡಗಳನ್ನು ಕಡಿದು ಹಾಕಿರೋದನ್ನು ನಾವಿಲ್ಲಿ ನೋಡಬಹುದು. ಒಂದು ಹಂತದಲ್ಲಿ ಇದು ಕಳೆದ 25-30 ವರ್ಷಗಳಿಂದ ಹುಲುಸಾಗಿ ಬೆಳೆದಿದ್ದಂತಹ ಒಂದು ಏಲಕ್ಕಿ ತೋಟ ಆಗಿತ್ತು. ಇದೀಗ ಕಳೆದ 4-5 ದಿನಗಳ ಹಿಂದೆ ಇಲ್ಲಿಗೆ ಬಂದಂತಹ ಅರಣ್ಯ ಇಲಾಖೆಯ ಒಂದು ತಂಡ ಇಲ್ಲಿ ಕತ್ತಿಯನ್ನು ಹಿಡಿದು ಎಲ್ಲ ಏಲಕ್ಕಿ ಗಿಡಗಳನ್ನು ಮತ್ತು ಕಾಫಿ ಗಿಡಗಳನ್ನು ಸಂಪೂರ್ಣವಾಗಿ ಕಡಿದು ಹಾಕಿರೋದನ್ನು ನಾವು ನೋಡ್ಬೋದು. ಈ ಏಲಕ್ಕಿ ಗಿಡಗಳು ಇಲ್ಲಿ ಒಂದು ಬುಡವನ್ನು ನಾವು ನೋಡೋದೇ ಆದರೆ, ಈ ಏಲಕ್ಕಿ ಗಿಡದ ಒಂದು ಬುಡವನ್ನು ಇಲ್ಲಿ ನಾವು ನೋಡೋದೇ ಆದರೆ ಇದು ನೋಡಿ, ಇದು ಏಲಕ್ಕಿ ಗಿಡಗಳು ಅದನ್ನು ಎಲ್ಲ ಕಡಿದು ಹಾಕಿರುವಂಥದ್ದು. ಇದರ ರೆಂಬೆ ಕೊಂಬೆಗಳನ್ನು ನಾವಿಲ್ಲಿ ನೋಡಬಹುದು. ಇದು ಒಂದೊಂದು ಬುಡದಲ್ಲಿ ಸುಮಾರು 4-5 kg ಏಲಕ್ಕಿ ಬರ್ತಾಯಿತ್ತು. ಇಂತಹ ಸಾವಿರಾರು ಗಿಡಗಳನ್ನು ಇವತ್ತು ಇಲ್ಲಿ ನಾಶ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಈಗಷ್ಟೇ ಈ ವರ್ಷ ಕಾಫಿ ಗಿಡಗಳನ್ನು ಕೂಡ ನೆಡಲಾಗಿತ್ತು. ಈ ಕಾಫಿ ಗಿಡಗಳನ್ನು ನೋಡಿ, ಈ ಥರ ಬುಡ ಸಮೇತ ಕಿತ್ತು ಅದನ್ನು ಕತ್ತರಿಸಿ ಒಂದು ನಾಶ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಅರಣ್ಯ ಇಲಾಖೆ ಯಾಕೆ ಈ ಥರ ಮಾಡಿದೆ ಅನ್ನೋದನ್ನು ನಾವು ನೋಡೋದೇ ಆದರೆ, ಇದು ಸರ್ಕಾರಿ ದಾಖಲೆಗಳ ಪ್ರಕಾರ ಸರ್ಕಾರಿ ಜಮೀನು. ಆದರೆ ಈ ಸರ್ಕಾರಿ ಜಮೀನು ಆಗಿದ್ರೂ ಕೂಡ ಇದು ಎಲ್ಲೂ ಕೂಡ ಅರಣ್ಯ ಅಂತ ಎಲ್ಲೂ ಕೂಡ ಇಲ್ಲಿ ದಾಖಲಾಗಿಲ್ಲ, ಅಥವಾ ದೇವರ ಕಾಡು ಅಥವಾ ಅರಣ್ಯ ಎಂಬುದು ಎಲ್ಲೂ ಕೂಡ ದಾಖಲಾಗಿಲ್ಲ. ಆದರೂ ಕೂಡ ಅರಣ್ಯ ಇಲಾಖೆ ಇಲ್ಲಿಗೆ ಬಂದು ಇದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ಒಂದು ಆರೋಪ ಮಾಡಿ ಈ ಥರ ಒಂದು ಸಾವಿರಾರು ಏಲಕ್ಕಿ ಮತ್ತು ಕಾಫಿ ಗಿಡಗಳನ್ನು ಕಡಿದಿದ್ದಾರೆ ಅಂತ ಇಲ್ಲಿ ಈ ಜಾಗದ ಮಾಲೀಕರಾದ ಮಾಚವ್ ಅವರು ಹೇಳ್ತಾ ಇದ್ದಾರೆ. ಮಾಚವ್ ಅವರನ್ನೇನೊಂದು ಕೇಳುವ. ಮಾಚವ್ ಅವರು, ಇದು ಯಾವಾಗ ಅರಣ್ಯ ಇಲಾಖೆಯವರು ಬಂದರು, ಇಲ್ಲಿ ಬಂದು ಏನೇನು ಮಾಡಿದರು ಅನ್ನೋದು? ಅವರು 20 ದಿವಸ ಆಯಿತು ಬಂದು. ಒಂದು ಮಂಗಳವಾರ ಬಂದು ಕಡ್ದಿದ್ದು, 20 ದಿವಸ ಆಯಿತು ಕಡ್ದಿ. ಇದು ಜಾಗ ಯಾರ್ದಿದ್ದು? ಜಾಗ ಪೈಸೇರಿ ಜಾಗ ನಾವು ಮಾಡಿದ್ದು. 25-40 ವರ್ಷ ಆಯಿತು ನಾವು ಮಾಡಿ. ಅದನ್ನು ಈಗ ಬಂದು ನಿಮ್ಮ ಜಾಗ ಅಲ್ಲ, ಇದು ದೇವ್ರ ಕಾಡು ಅಂತ ಕಡ್ದಿದ್ದು. ನಾನು ಹೇಳಿದ್ದೆ, ಇದು ಪೈಸೇರಿ, ಇದು ದೇವ್ರ ಕಾಡು ಅಲ್ಲ ಅಂತ. ಇಲ್ಲ, ನನ್ನ ಹತ್ರ ಇದು ಉಂಟು ಅಂತ ಡಾಕ್ಯುಮೆಂಟ್ ಉಂಟು ನನ್ನ ಹತ್ರ ಅಂತ ಹೇಳಿ ಅವು ಕಡ್ದಿದ್ದು. ನಮಗೆ ಗೊತ್ತೇ ಇಲ್ಲ ಕಡ್ದಿದ್ದು. ಮುಂಚೆ ಬಂದು ಹೋಗಿದ್ದ, ನಾವು ಕೆಲಸ ಆಗಿದ್ದು ಕೂತಿದ್ದು ನಾವು, ಆಗ ಬಂದು ಹೋಗಿದ್ದು. ಇನ್ನೊಂದು ದಿವಸ ಬಂದು ನಮಗೆ ಗೊತ್ತೇ ಇಲ್ಲ, ನಾವು ಮನೇಲಿದ್ದು ಆಗ ಬಂದು ಕಡ್ದು ಹೋಗಿದ್ದು. ನಮಗೆ ಸಾಯಂಕಾಲ ಅವರಿಗೆ ಗೊತ್ತು. ನಮಗೆ ನಷ್ಟ ಪರಿಹಾರ ಸಿಕ್ಕಬೇಕು, ನಾವು ಅಷ್ಟೇ ಗೊತ್ತು. ಗಿಡ 800 ಗಿಡ ಹಾಕಿವಿ ನಾವು, ಹೊಸ ಗಿಡ, ಹಳೆ ಗಿಡ, ಏಲಕ್ಕಿ ಬದು, ಕಾಫಿ ಗಿಡ ಎಲ್ಲ ಕಡ್ದಿದೆ. ಅಲ್ಲಿ ಕೆಳಗಡೆ ಕಾಫಿ ಗಿಡ ಸಹ ಕಡ್ದಿದೆ, ದೊಡ್ಡದ ಎಲ್ಲ ಎಲ್ಲೆಲ್ಲಿ ಉಂಟು. ಏಲಕ್ಕಿ ಗಿಡ ಎಲ್ಲ ಒಂದೊಂದು ಇತ್ತು. ಅದಕ್ಕೆ ನಾವು ಏಲಕ್ಕಿ ಗಿಡ ಹೋಗಿತ್ತು ಅಂತ ಹೇಳಿ, ತೋಟ ಮಾಡಿ ಹೋಗಿತ್ತು ಅಂತ ಹೇಳಿ ಕಾಫಿ ಗಿಡ ಹಸೋದು ಹಾಕಿದ್ದು 7 ವರ್ಷ. ಅದನ್ನು ಬಂದು ಕಡ್ದಿದೆ. ಇಲ್ಲಿ ಬಹುಶಃ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜೊತೆ ಸೇರಿ ಜಾಗವನ್ನು ಸರ್ವೆ ಮಾಡಿ ಅದು ಅರಣ್ಯ ಇಲಾಖೆಗೆ ಅಥವಾ ಸೇರಿದ ದೇವರ ಕಾಡು ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡೇ ಬಹುಶಃ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಲ್ಲ, ಇದು ಪೈಸೇರಿ ಜಾಗ. ಹಾಗಾಗಿ ಇದನ್ನು ಕಡ್ದಿರೋದು ಅಕ್ಷಮ್ಯ ಅಪರಾಧ. ಮತ್ತೊಂದೇನೆಂದರೆ, ಈ ಜಾಗದ ಮಾಲೀಕರು ಈಗಾಗಲೇ ಸಕ್ರಮದಡಿ ಈ ಜಾಗವನ್ನು ಮಂಜೂರಾತಿ ಮಾಡಿಕೊಡಿ ಅಂತ ಒಂದು ಮನವಿ ಕೂಡ ಮಾಡಿದರು. ಒಂದು ಅಪ್ಲಿಕೇಶನ್ ಕೂಡ ಹಾಕಿದರು ಕಂದಾಯ ಕಚೇರಿಗೆ. ಆ ಅಪ್ಲಿಕೇಶನ್ ಇನ್ನೂ ವಿಚಾರಣೆ ಹಂತದಲ್ಲಿರುವಾಗಲೇ ಈ ತರಹ ಒಂದು ಅರಣ್ಯ ಇಲಾಖೆ ಬಂದು ಈ ಥರ ಅಕ್ರಮ ಅಥವಾ ಏನೋ ಈಗ ಗಿಡಗಳನ್ನು ಕಡ್ದಿರೋದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.